Hello everyone, welcome to my channel. ಸೊ ಲಾಸ್ಟ್ 2 ವಿಡಿಯೋಸಲ್ಲಿ ಗಣಿತಶಾಸ್ತ್ರ ಹೇಗೆ ಹುಡ್ತು, ಅದಂದ್ರೇನು, ಲಕ್ಷಣಗಳೇನು, ಆಮೇಲೆ ಯಾರ್ಯಾರು ಪ್ರತಿಪಾದಕರು, ಗಣಿತ ಬೋಧನೆಯ ಮೌಲ್ಯಗಳು ಯಾವ್ಯಾವು, ತತ್ವಗಳು, ವಿಧಾನಗಳು, ಪಾಠ ಯೋಜನೆಯ ಮಹತ್ವ, ಹರ್ಬರ್ಟ್ಸ್ನ ಪಂಚಸೋಪಾನದ ಬಗ್ಗೆ, ಮನೆ ಕೆಲಸ ಅನುಕೂಲಗಳ ಬಗ್ಗೆ, ಆಮೇಲೆ ದೃಕ್ಶ್ರವಣೋಪಕರಣಗಳ ವಿಧಗಳು, ಅವನ್ನೆಲ್ಲ ನೋಡ್ತಾ ಹೋಗಿದ್ವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ದೃಕ್ಶ್ರವಣೋಪಕರಣಗಳ ವಿಧಗಳನ್ನು ನೋಡಿದ್ವಿ. ದೃಕ್ ಉಪಕರಣಗಳು, ಶ್ರವಣೋಪಕರಣಗಳು ಮತ್ತು ದೃಕ್ಶ್ರವಣೋಪಕರಣ 3 ವಿಧಗಳನ್ನು ನೋಡಿದ್ವಿ. ಆದರೆ ಅದರ ಉಪಯೋಗ ನೋಡಿರಲಿಲ್ಲ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಉಪಯೋಗಗಳಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಉಪಯೋಗ, ಫಸ್ಟ್, ಮಕ್ಕಳ ಮನಸ್ಸನ್ನು ಪಾಠದತ್ತ ಸೆಳೆಯಲು ಹಾಗೂ ಅವರ ಆಸಕ್ತಿ ಮತ್ತು ಅವಧಾನವನ್ನು ಹೆಚ್ಚು ಕಾಲ ಪಾಠದತ್ತ ಕೇಂದ್ರೀಕರಿಸಲು ಸಹಾಯಕವಾಗುತ್ತವೆ. ಯಾಕಂದರೆ ಬರೀ ರೀಡ್ ಆ್ಯಂಡ್ ರೈಟ್ ಬುಕ್ ಮುಖಾಂತರನೇ ಹೇಳ್ತಾ ಹೋದರೆ ಮಕ್ಕಳಿಗೆ ಬೋರ್ ಬರುತ್ತೆ, ನಿದ್ದೆ ಬರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ. ಸೊ ಹಾಗಾಗಿ ನಾವು ಇನ್ ದ ಮಿಡಲ್ ಆಫ್ ದ ಲೆಸನ್ ನಾವು ಯಾವಾಗಲೂ ಈ ಉಪಕರಣಗಳನ್ನು ಬಳಸೋದ್ರಿಂದ ಮಕ್ಕಳ ಮನಸ್ಸು ಪಾಠದತ್ತ ಸೆಳೆಯಲು ಅದು ಹೆಲ್ಪ್ಫುಲ್ ಆಗುತ್ತೆ, ಅವರ ಇಂಟ್ರೆಸ್ಟ್ ಕೂಡ ಹೆಚ್ಚಾಗುತ್ತೆ. ಎರಡನೇ ಪಾಯಿಂಟು, ಅಮೂರ್ತ ಕಲ್ಪನೆಗಳನ್ನು ರೂಪಿಸಲು ಈ ಉಪಕರಣಗಳು ಸಹಾಯಕವಾಗುತ್ತವೆ. ಆಮೇಲೆ ಏನು ಅಂದರೆ, ಗೊತ್ತಿಲ್ಲದೇ ಇರ್ತಕ್ಕಂಥದ್ರ ಬಗ್ಗೆ ನಾವು ಅದರ ಕಲ್ಪನೆಯನ್ನು ನಾವು ಅವರ ತಲೆಯಲ್ಲಿ ರೂಪಿಸೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಮೂರನೇ ಪಾಯಿಂಟು, ದೃಕ್ಶ್ರವಣೋಪಕರಣಗಳು ಇಡೀ ಜಗತ್ತನ್ನು 4 ಗೋಡೆಗಳ ಮಧ್ಯೆ ತರುತ್ತವೆ. ಸೊ ಇವು ಇಡೀ ಜಗತ್ತನ್ನೇ ನಾವು ಪಿ ಪಿ ಟಿ ಮುಖಾಂತರನಾದರೂ, ಲ್ಯಾಪ್ಟಾಪ್ ಸ್ಲೈಡ್ ಶೋ ಮುಖಾಂತರನಾದರೂ, ಅಥವಾ ಪ್ರೆಸೆಂಟೇಷನ್, ವಿಡಿಯೋಸ್, ಗ್ರಾಫಿಕ್ಸ್ ಇವೆಲ್ಲ ತೋರಿಸೋದ್ರಿಂದ ಇಡೀ ಜಗತ್ತನ್ನು ಬರೀ 4 ಗೋಡೆಗಳ ಮಧ್ಯೆ ನಾವು ಅವರಿಗೆ ಎಲ್ಲ ರೀತಿಯ ಜ್ಞಾನವನ್ನು ತುಂಬಬಹುದು ಅಂತ ಹೇಳಿದ್ದಾರೆ. ನಾಲ್ಕನೇದು, ಶಿಕ್ಷಕನ ಶ್ರಮ ಹಾಗೂ ಕಾಲ ಉಳಿತಾಯವಾಗುತ್ತದೆ. ಸೊ ಆಬ್ವಿಯಸ್ಲಿ, ಯಾಕಂದರೆ ಶಿಕ್ಷಕ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ಶ್ರಮ ಪಟ್ಟಿರ್ತಾನೆ. ಆದರೆ ಲೆಸನ್ ಮಾಡಬೇಕಾದ್ರೆ ಅವನ ಶ್ರಮ ಕಡಿಮೆ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಚಟುವಟಿಕೆ ಮುಖಾಂತರ, ವಿಡಿಯೋಸ್, ಪಿಕ್ಚರ್ಸ್ ಮುಖಾಂತರ ತೋರಿಸ್ತಾ ಹೋದಂಗೆ ಅವ್ರಿಗೆ ಬೇಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಾಲ ಕೂಡ, ಅಂದರೆ ಟೈಮ್ ಕೂಡ ಉಳಿತಾಯವಾಗುತ್ತದೆ. ಸೊ ಐದನೇದು, ವಿಷಯ ಗ್ರಹಿಕೆ ಹಾಗೂ ಅರ್ಥ ವಿವರಣೆ ಸುಲಭವಾಗುತ್ತದೆ. ಹೇಳಿದ್ನಲ್ಲ, ವಿಷಯ ಗ್ರಹಿಕೆ ಅಂದರೆ ಆ ಕಾನ್ಸೆಪ್ಟ್ ಬಗ್ಗೆ ಕರೆಕ್ಟಾಗಿ ಅವರಿಗೆ ತಲೆಯಲ್ಲಿ ಹೋಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಒಂದು ಕಾನ್ಸೆಪ್ಟ್ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ಭೂಗೋಳದ ಬಗ್ಗೆ ಹೇಳ್ತಿದ್ದೀವಿ ಅಂದ್ಕೊಳ್ಳಿ, ಇಲ್ಲ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದೀವಿ ಅಂದ್ಕೊಳ್ಳಿ. ಆವಾಗ ಯಾವ್ಯಾವ ಗ್ರಹಗಳು ಯಾವ ರೀತಿ ಇದ್ದಾವೆ ಅದನ್ನೆಲ್ಲ ನಾವು ವಿಜುವಲೈಸ್ ನಾವು ಮಾಡಿದ್ರೆ ಅವರಿಗೆ, ಅವಾಗ ಏನಾಗುತ್ತೆ, ಮಕ್ಕಳಿಗೆ ಬೇಗ ಗ್ರಾಸ್ಪಿಂಗ್ ಪವರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆಮೇಲೆ ನೆನಪು ಕೂಡ ಇಟ್ಕೊತಾರೆ. ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಯನ್ನು ನಿರ್ದೇಶಿತ ಗುರಿಯತ್ತ ಸಾಗಿಸುತ್ತದೆ. ಅಂದರೆ ಒಂದು ನಿರ್ದಿಷ್ಟ ಗುರಿ ನಾವು ತಲುಪೋಕೆ ಈ ದೃಕ್ಶ್ರವಣೋಪಕರಣಗಳು ಹೆಲ್ಪ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಇವು 6 ಪಾಯಿಂಟ್ಸು ದೃಕ್ಶ್ರವಣೋಪಕರಣಗಳ ಉಪಯೋಗಗಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೌಲ್ಯಮಾಪನದ ಉದ್ದೇಶಗಳು. ಏನು ಮೌಲ್ಯಮಾಪನದ ಉದ್ದೇಶಗಳು? ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದು. ಫಾರ್ ಎಕ್ಸಾಂಪಲ್, ನಾವು ಬರೀ ಪಾಠ ಮಾಡ್ತಾ ಹೋದರೆ ಮಕ್ಕಳು ಏನು ಕಲ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ವ. ಸೊ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ನಾವು ಪರೀಕ್ಷೆ ಮಾಡಲೇಬೇಕು. ಪ್ರತಿಯೊಂದು ಲೆಸನ್ನಿಗಾಗಲಿ, ಪ್ರತಿಯೊಂದು ಕಾನ್ಸೆಪ್ಟಿಗಾಗಲಿ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಏನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು ಆ್ಯಸ್ ಎ ಟೀಚರ್. ಸೆಕೆಂಡ್ ಪಾಯಿಂಟು, ಪಠ್ಯಕ್ರಮದ ರಚನೆಗೆ ಮತ್ತು ಪುನರ್ರಚನೆಗೆ ಮೌಲ್ಯಮಾಪನ ಮಾಡಬೇಕು. ಸೊ ಪಠ್ಯಕ್ರಮ ಅಂದರೆ ಲೆಸನ್ ಆದ ತಕ್ಷಣವೇ ಅದು ಪಠ್ಯಕ್ರಮದ ರಚನೆಗೆ ಅಂದರೆ ಅವರು ಯಾವ ರೀತಿ ಅದನ್ನು ನಾವು ಪಾಠವನ್ನು ಗ್ರಹಿಸಿದ್ದಾರೆ ಅನ್ನೋದಕ್ಕೆ. ಆಮೇಲೆ ಪುನರ್ರಚನೆ ಅಂದರೆ ಅವರು ನಾವು ಹೇಳಿದ್ದನ್ನು ಯಾವ ರೀತಿ ಮತ್ತೆ ಮರುಸೃಷ್ಟಿ ಮಾಡ್ತಾರೆ ಅನ್ನೋದನ್ನ ನಾವು
ತಿಳ್ಕೊಬೇಕು. ಒಂದು ಕ್ವೆಶ್ಚನ್ ಕೇಳಿದಾಗ ನಾ ಹೇಳ್ದಂಗೆ ಹೇಳ್ತಾರೋ ಆನ್ಸರ್, ಅಥವಾ ಅವರು ಏನು ಅರ್ಥ ಮಾಡ್ಕೊಂಡಿರ್ತಾರೆ ಆ ರೀತಿ ಹೇಳ್ತಾರೋ ಅಂತ ನಾವು ಮೌಲ್ಯಮಾಪನ ಮಾಡಲೇಬೇಕು. 3ನೇ ಪಾಯಿಂಟು ಕಲಿಕೆಯ ಮಟ್ಟವನ್ನು ನಿರ್ಧರಿಸುವುದು. ಸೊ ಕಲಿಕೆಯ ಮಟ್ಟವನ್ನು ನಾವು ನಿರ್ಧರಿಸೋಕ್ಕೆ ಈ ಮೌಲ್ಯಮಾಪನ ಹೆಲ್ಪ್ ಮಾಡುತ್ತೆ. ಶಿಕ್ಷಕನ ಬೋಧನೆಯ ಮಟ್ಟ ತಿಳಿಯುವುದು. ಸೊ ಇದು ಹೆಲ್ಪ್ಫುಲ್ ಫಾರ್ ಟೀಚರ್ಸ್ ಆಲ್ಸೋ, ಬಿಕಾಸ್ ಶಿಕ್ಷಕ ತಾನು ಸುಮ್ಮನೆ ಕಲಿಸ್ತಾ ಹೋದರೆ ಮಕ್ಕಳು ಕಲಿತಿದ್ದಾವೋ ಇಲ್ವೋ, ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು ಅಂದರೆ ಈ ಬೋಧನೆಯ ಮಟ್ಟ ತಿಳಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತಾ ಹೋದಂಗೆ ಮಕ್ಕಳು ತಿಳ್ಕೊಂಡಿದ್ದಾರೆ ಅಂತ ನಾವು ಮುಂದೆ ಹೋಗ್ತೀವಿ ಲೆಸನ್ನ. ಅವಾಗೇನಾಗುತ್ತೆ, ಫೈನಲ್ ಎಕ್ಸಾಮಲ್ಲಿ ನಾವು ಡೈರೆಕ್ಟಾಗಿ ಅವರಿಗೆ ಕ್ವೆಶ್ಚನ್ ಆನ್ಸರ್ಸ್ ಕೊಟ್ಟರೆ ಅವ್ರು ಏನೂ ಬರೆಯೋದಿಲ್ಲ. ಯಾಕಂದರೆ ಒಂದೊಂದು ಮಕ್ಕಳದ್ದು ಒಂದೊಂದು ಥರ ಕಾನ್ಸೆಪ್ಟ್ ಇರುತ್ತೆ. ಒಬ್ರೊಬ್ಬರಿಗೆ ದೃಕ್ಶ್ರವಣೋಪಕರಣನ ಬಳಸಿದರೆ ಬೇಗ ಅರ್ಥ ಮಾಡ್ಕೊತಾರೆ, ಒಬ್ಬೊಬ್ಬರು ಕ್ವೆಶ್ಚನ್ ಆನ್ಸರ್ಸ್ನ ಕೇಳ್ತಾ ಹೋದಂಗೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಒಂದೊಂದು ಮೆಥಡ್ ಇರುತ್ತೆ. ಸೊ ಅದು ನಮಗೆ ಹೆಲ್ಪ್ ಮಾಡುತ್ತೆ ಶಿಕ್ಷಕನ ಬೋಧನೆಯ ಮಟ್ಟವನ್ನು ತಿಳಿಯಲು. ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಟೀಚರ್ಸು ಫಾಸ್ಟಾಗಿ ಹೇಳ್ತಾ ಹೋಗ್ತಾರೆ, ಒಬ್ಬೊಬ್ಬರು ಟೀಚರ್ಸು ಫುಲ್ ಸ್ಲೋ ಹೇಳ್ತಾ ಹೋಗ್ತಾರೆ. ಸೊ ಆ ಥರ ಇದ್ದಾಗ ಮಕ್ಕಳಿಗೆ ಯಾವ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಬೋದು. 5ನೇ ಪಾಯಿಂಟು ಶಿಕ್ಷಕರಿಗೆ ಪೋಷಕರಿಗೆ ವರದಿ ಕಳುಹಿಸಲು ಮೌಲ್ಯಮಾಪನ ಮಾಡಬೇಕು. ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ವರದಿ ಕಳಿಸಲು. ಸೊ ಇದು ಮೌಲ್ಯಮಾಪನ ಮಾಡೋದ್ರಿಂದ ಶಿಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ, ಆಮೇಲೆ ಪೋಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ. ಶಿಕ್ಷಕರಿಗೆ ಮಗು ಯಾವ ರೀತಿ ಓದ್ತಾ ಇದ್ದಾನೆ ಅನ್ನೋದು, ಪೋಷಕರಿಗೆ ಮಕ್ಕಳು ಓದ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ತಿಳಿಬಹುದಾಗಿದೆ. ನೆಕ್ಸ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆ ಕೈಗೊಳ್ಳುವುದು. ಎಸ್, ಆಬ್ವಿಯಸ್ಲಿ ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ತಲುಪುವುದು. ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ತಲುಪುವುದು. ನೆಕ್ಸ್ಟು ವಿದ್ಯಾರ್ಥಿಗಳ ಕಲಿಕೆಯ ನ್ಯೂನತೆಗಳನ್ನು ಪತ್ತೆ ಹಚ್ಚಿ ಪರಿಹಾರ ಕ್ರಮ ಕೈಗೊಳ್ಳಲು ಮೌಲ್ಯಮಾಪನ ಬೇಕು ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ, ಯಾಕಂದರೆ ಮಕ್ಕಳಲ್ಲಿ ಏನು ನ್ಯೂನತೆ ಇದೆ ಅನ್ನೋದು ನಾವು ಮೌಲ್ಯಮಾಪನ ಮಾಡೋದಾಗಲೇ ಗೊತ್ತಾಗೋದು. ಐದರ್ ಇಟ್ ಮೇ ಬಿ ನಾವು ಕ್ರಾಸ್ ಕ್ವಶನ್ಸ್ ಕೇಳ್ತಾ ಹೋದಾಗ ಆದರೂ ಆಗಿರ್ಬೋದು, ಅಥವಾ ಬರಹ ಅಂದರೆ ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ ಕೊಟ್ಟಾಗಲಾದರೂ ಆಗ್ಬೋದು. ಆ ರೀತಿ ನಾವು ಮೌಲ್ಯಮಾಪನ ಮಾಡ್ತಾ ಹೋದಾಗ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ನ್ಯೂನತೆಗಳನ್ನು ನಾವು ಪತ್ತೆ ಹಚ್ಚಿ ಅದನ್ನು ಪರಿಹಾರ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ 8 ಪಾಯಿಂಟ್ಗಳು ಮೌಲ್ಯಮಾಪನದ ಉದ್ದೇಶಗಳಾಗಿವೆ. ಓಕೆ, ನೆಕ್ಸ್ಟ್ ಉತ್ತಮ ಮೌಲ್ಯಮಾಪನದ ಸಾಧನದ ಲಕ್ಷಣಗಳು ಅಂತ ಹೇಳಿದ್ದಾರೆ. ಸೊ ಮೌಲ್ಯಮಾಪನದ ಸಾಧನದ ಲಕ್ಷಣಗಳು ಯಾವ್ಯಾವು ಅಂದರೆ ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ, ವ್ಯಾಪಕತೆ ಮತ್ತು ಉಪಯುಕ್ತತೆ. ಇವು 5 ಏನಿದಾವಲ್ಲ, ಇವು 5 ಲಕ್ಷಣಗಳು. ಸೊ ದೀಸ್ 5 ಆರ್ ಉತ್ತಮ ಮೌಲ್ಯಮಾಪನದ ಲಕ್ಷಣಗಳು. ಓಕೆ, ಮೌಲ್ಯಮಾಪನದ ಸಾಧನಗಳು ಅಂದರೆ ಏನು? ಸೊ ಸಾಧನಗಳು ನಾವು ನೋಡೋ ಮಕ್ಕಳ ಯಾವ ಥರ ಕಲಿತಿದ್ದಾರೆ ಅನ್ನೋದು ವೀಕ್ಷಣೆ ಮಾಡೋದ್ರಿಂದ, ಪರೀಕ್ಷೆಯನ್ನು ಕೈಗೊಳ್ಳೋದ್ರಿಂದ, ಸಂದರ್ಶನ ಅಂದರೆ ವೈವಾ ಕ್ವಶನ್ಸ್ ಅಂತ ಅಂತೀವಲ್ಲ ಆ ಥರ ಮಾಡೋದ್ರಿಂದ, ಆಮೇಲೆ ತಪಶೀಲು ಪಟ್ಟಿ ಅಂದರೆ ನಾವು ಪಟ್ಟಿ ಮಾಡ್ತಾ ಹೋಗೋದ್ರಿಂದ, ಅವ್ರಿಗೊಂದು ಸ್ಕೋರ್ ಕೊಡ್ತಾ ಹೋಗೋದ್ರಿಂದ, ಆಮೇಲೆ ದಾಖಲೆಗಳು, ಅವರು ಪ್ರತಿಯೊಂದು ಟೆಸ್ಟಿನ ದಾಖಲೆ ನಾವು ಇಟ್ಕೊತಾ ಹೋದಾಗ ಮೌಲ್ಯಮಾಪನ ಮಾಡೋಕ್ಕೆ ಈಸಿ ಆಗುತ್ತೆ. ಪ್ರಶ್ನಾವಳಿ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಈ 6 ಪಾಯಿಂಟ್ಸು ವೀಕ್ಷಣೆ, ಪರೀಕ್ಷೆಗಳು, ಸಂದರ್ಶನ, ತಪಶೀಲು ಪಟ್ಟಿ, ದಾಖಲೆಗಳು, ಪ್ರಶ್ನಾವಳಿ, ಇವು 6 ಕೂಡ ಸಾಧನಗಳಾಗಿವೆ. ಓಕೆ, ಈ ಲಕ್ಷಣಗಳು ಮೌಲ್ಯಮಾಪನ ಸಾಧನದ ಲಕ್ಷಣಗಳು ಅಂದರೆ ಸಮಂಜಸತೆ ಅಂದರೆ ಮಕ್ಕಳಿಗೆ ಅದು ಅರ್ಥ ಆಗಿದೆನೋ ಇಲ್ವೋ ಅಂತ. ಆಮೇಲೆ ವಿಶ್ವಸನೀಯತೆ ಅಂದರೆ ಪ್ರತಿಯೊಂದು ಟೆಸ್ಟಿಂದನೂ ಅವರಿಗೆ ಭರವಸೆ ಮೂಡ್ತಾ ಹೋಗಬೇಕು. ವಸ್ತುನಿಷ್ಠತೆ ಅಂದರೆ MCQs,
ಶಾರ್ಟ್ ಆನ್ಸರ್ಸು. ವ್ಯಾಪಕತೆ ಅಂದರೆ ಭಾಳ ಬ್ರೀಫಾಗಿ, ಅಂದರೆ ಎನ್ಲಾರ್ಜ್ ಆಗಿ ಕ್ವೆಶನ್ ಆನ್ಸರ್ಸ್, ಅಂದರೆ 2 to 3 ವಾಕ್ಯದಲ್ಲಿ ಅಂತ ಇರುತ್ತಲ್ಲ ಅದು. ಉಪಯುಕ್ತತೆ ಅಂದರೆ ಪ್ರತಿಯೊಂದು ನಾವು ಏನಂತಾರೆ ಕ್ವೆಶನ್ನು ಕೂಡ ಅವರಿಗೆ ಉಪಯುಕ್ತವಾಗಬೇಕು ಅಂತ ಅರ್ಥ. ಓಕೆ, ಸೊ ಲಕ್ಷಣಗಳನ್ನು ನೋಡಿದ್ವಿ, ಆಮೇಲೆ ಸಾಧನಗಳನ್ನು ನೋಡಿದ್ವಿ. ನೆಕ್ಸ್ಟು ಇವಾಗ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲಗಳು ಏನು. ಪ್ರಶ್ನೆಗಳನ್ನು ರಚಿಸುವುದು ಸುಲಭ, ಕರೆಕ್ಟು. ಪ್ರಶ್ನೆಗಳನ್ನು ರಚಿಸುವುದು ತುಂಬ ಸುಲಭ. ಪ್ರಬಂಧ ಮಾದರಿ ಅಂದರೆ ತುಂಬ ಲೆಂತಿಯಾಗಿ ನಾವು ಆನ್ಸರ್ಸ್ ಮಾಡ್ತಾ ಹೋಗಬೇಕು. ಎರಡನೇದು, ಈ ರೀತಿಯ ಪರೀಕ್ಷೆಗಳಿಂದಾಗಿ ವಿದ್ಯಾರ್ಥಿಗಳ ಬರವಣಿಗೆಯ ಶೈಲಿ, ಭಾಷಾ ಸಾಮರ್ಥ್ಯ, ಸ್ಮರಣ ಶಕ್ತಿ, ನಿರೂಪಣಾ ಸಾಮರ್ಥ್ಯ ಮೊದಲಾದವುಗಳನ್ನು ಅಳೆಯಬಹುದು. ಸೊ ಇವಾಗ ನೋಡಿ, ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿ MCQ ಇರುತ್ತೆ, 1 ಸೆಂಟೆನ್ಸ್ ಆನ್ಸರ್ಸ್ ಇರುತ್ತೆ. ಓಕೆ, 2 to 3 ಲೈನ್ ಆನ್ಸರ್ಸ್ ಇರುತ್ತೆ. ಸೊ ಅದೇ ರೀತಿ ಪ್ರಬಂಧ ಮಾದರಿನೂ ಇರುತ್ತೆ. ಹೌದಾ. ಈ ಪ್ರಬಂಧ ಮಾದರಿ ಎದಕ್ಕೆ ಯೂಸ್ಫುಲ್ ಅಂದರೆ ಅವರ ಬರವಣಿಗೆ ಶೈಲಿ, ಭಾಷಾ ಸಾಮರ್ಥ್ಯ ಮತ್ತು ಸ್ಮರಣ ಶಕ್ತಿ, ನಿರೂಪಣಾ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ನಾವು ಒಂದೊಂದು ಕ್ವೆಶನ್ ಪೇಪರಲ್ಲಿ 2 to 3 ಲಾಂಗ್ ಆನ್ಸರ್ಸ್ ಇದ್ದೇ ಇರ್ತವೆ. ಓಕೆ, ನೆಕ್ಸ್ಟು 3ನೇ ಪಾಯಿಂಟು, ವಿದ್ಯಾರ್ಥಿಗಳ ವಿಷಯ ಪಾಂಡಿತ್ಯವನ್ನು ಸಮಗ್ರವಾಗಿ ಗುರುತಿಸಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟು ವಸ್ತುನಿಷ್ಠ ಪರೀಕ್ಷೆ ಅನುಕೂಲಗಳು. ಇವಾಗ ನಾನು ಹೇಳಿದೆ ಕ್ವೆಶನ್ ಬ್ಯಾಂಕ್ ಅಂದರೆ, ಈಗ ಫಾರ್ ಎಕ್ಸಾಂಪಲು ಕ್ವೆಶನ್ಸ್ ಅಂದರೆ ನಮಗೆ ವಸ್ತುನಿಷ್ಠ ಅಂತ ಬರುತ್ತೆ, ಪ್ರಬಂಧ ಮಾದರಿ ಅಂತ ಬರುತ್ತೆ. ಓಕೆ, ಸೊ ಪ್ರಬಂಧ ಮಾದರಿಯನ್ನು ನಾವು ಇವಾಗ ನೋಡಿದ್ವಿ. ಇವಾಗ ವಸ್ತುನಿಷ್ಠ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ವಸ್ತುನಿಷ್ಠ ಪರೀಕ್ಷೆಗಳನ್ನು ರಚಿಸುವುದು ಹಾಗೂ ಮೌಲ್ಯಮಾಪನ ಮಾಡುವುದು ಬಹಳ ಸುಲಭ. ಸೆಕೆಂಡ್ ಪಾಯಿಂಟು, ಉತ್ತರಗಳು ನಿಖರವಾಗಿರುವುದರಿಂದ ವಸ್ತುನಿಷ್ಠ ಮೌಲ್ಯಮಾಪನಕ್ಕೆ ಅವಕಾಶವಾಗಿದೆ. ಅಂದರೆ ಎಕ್ಸಾಕ್ಟ್ ಆನ್ಸರ್ ಇರುತ್ತೆ. ಆನ್ಸರು ಇತ್ತು ಅಂದರೆ 1 ಮಾರ್ಕ್, ಇಲ್ಲ ಅಂದರೆ ರಾಂಗ್ ಅಷ್ಟೇ. ಆದರೆ ಪ್ರಬಂಧ ಮಾದರಿಯಲ್ಲಿ ನಾವು ಬ್ರೀಫಾಗಿ ಆನ್ಸರ್ಸ್ನ ಬರಿತಾ ಹೋಗ್ತೀವಲ್ಲ, 1 ಸೆಂಟೆನ್ಸ್ ಮಿಸ್ ಆದರೂ ಕೂಡ ನಮಗಲ್ಲಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಪ್ರಶ್ನೆಗಳನ್ನು ಪಠ್ಯಕ್ರಮದ ಎಲ್ಲ ಅಧ್ಯಾಯಗಳಿಂದಲೂ ಆಯ್ಕೆ ಮಾಡಬಹುದು. ಕರೆಕ್ಟ್. ಈಗ ಪ್ರಬಂಧ ಮಾದರಿ ಅಂದರೆ ಅಲ್ಲೇ ಮಾರ್ಕ್ಸ್ ಹೋಗ್ಬಿಡುತ್ತೆ. ವಸ್ತುನಿಷ್ಠ ಅಂದರೆ ಬರೀ 1 ಮಾರ್ಕ್ಸ್ ಅಷ್ಟೇ ಇರುತ್ತೆ. ಹಾಗಾಗಿ ಎಲ್ಲ ಅಧ್ಯಾಯಗಳಿಂದನೂ ನಾವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟು ಸ್ವಮೌಲ್ಯಮಾಪನಕ್ಕೆ ಅವಕಾಶವಾಗಿದೆ. ಆಮೇಲೆ ಮಕ್ಕಳ ಕಂಠಪಾಠಕ್ಕೆ ಅವಕಾಶವಿಲ್ಲ. ಕರೆಕ್ಟು. ಇಲ್ಲಿ ಕಂಠಪಾಠ ಮಾಡೋಕ್ಕಾಗೋದೇ ಇಲ್ಲ, ಪದ್ಯ ಬಹ್ಯಾಟ್ ಹಾಕೊಂಬರ್ತಾರಲ್ಲ ಆ ಥರ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಕಷ್ಟು ಸಮಯವಿರುತ್ತದೆ. ಆಮೇಲೆ ಪ್ರಶ್ನೆಗಳು ವೈವಿಧ್ಯವಾಗಿದ್ದು ಮಕ್ಕಳಲ್ಲಿ ಆಸಕ್ತಿ ಮತ್ತು ಕುತೂಹಲವನ್ನು ಕೆರಳಿಸುತ್ತವೆ. ಇವು 7 ಪಾಯಿಂಟು ವಸ್ತುನಿಷ್ಠ ಪರೀಕ್ಷೆಯ ಅನುಕೂಲಗಳಾಗಿವೆ. ಓಕೆ, ನೆಕ್ಸ್ಟ್ ವಸ್ತುನಿಷ್ಠ ಪ್ರಶ್ನೆಗಳ ವಿಧಗಳು ಯಾವ್ಯಾವು ಅಂದರೆ ನೋಡಿ, ನಾನು ಹೇಳಲಿಲ್ಲ ಇವಾಗ 1 ಮಾರ್ಕ್ಸ್ ಅಂತ. ಬಿಟ್ಟ ಸ್ಥಳ ಆಗಿರ್ಬೋದು, ಅದು MCQನೇ ಆಗಬೇಕಂತ ಇಲ್ಲ, ಬಿಟ್ಟ ಸ್ಥಳ ಆಗಿರ್ಬೋದು. ಆಮೇಲೆ ಬಹುಅಂಶ ಆಯ್ಕೆಗಳು ಅಂದರೆ MCQ ಆಗಿರ್ಬೋದು. ಸರಿ ತಪ್ಪುನಾರು ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್. ಜೋಡಣೆಯ ಪ್ರಶ್ನೆಗಳು ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ವರ್ಗೀಕರಣ ಆಗಿರ್ಬೋದು. ಆಮೇಲೆ ಒಂದೇ ವಾಕ್ಯದಲ್ಲೇ ಉತ್ತರಿಸುವುದು ಅಂತಲೂ ಆಗಿರ್ಬೋದು. ಸಂಬಂಧ ಕಲ್ಪನೆ ಮಾಡೋದನ್ನು ಕ್ವೆಶನ್ಸ್ ಕೂಡ ಆಗಿರ್ಬೋದು, ಆ ರೀತಿ ಕ್ವೆಶನ್ಸು ಆಗಿರ್ಬೋದು. ಅನುಕ್ರಮಣಿಕೆ, ಚಿತ್ರರಚನಾ ಪ್ರಶ್ನೆಗಳು, ವಾಕ್ಯ ಪೂರ್ತಿಗೊಳಿಸುವುದು, ಈ ರೀತಿ ವಿಧಗಳು
ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಇರ್ತವೆ. ಓಕೆ, ಇವು ತುಂಬ ಮುಖ್ಯ. ನೆಕ್ಸ್ಟು ಗಣಿತ ಶಿಕ್ಷಕನ ಲಕ್ಷಣಗಳು ಏನೇನು ಅಂದರೆ, ಈ ಗಣಿತ ಶಿಕ್ಷಕನ ಲಕ್ಷಣಗಳನ್ನು ನೋಡಿ ಈ ವಿಡಿಯೋನ ನಾವು ಎಂಡ್ ಮಾಡೋಣ. ಫಸ್ಟ್ ಪಾಯಿಂಟು, ಗಣಿತ ಶಿಕ್ಷಕನಿಗೆ ವಿಷಯ ಪಾಂಡಿತ್ಯ, ವ್ಯವಹಾರ ಜ್ಞಾನ ಇರಬೇಕು. ಫಸ್ಟ್ ಪಾಯಿಂಟು, ವಿಷಯ ಪಾಂಡಿತ್ಯವನ್ನು ಹೊಂದಿರಲೇಬೇಕು. ಸೆಕೆಂಡ್ ಪಾಯಿಂಟು, ಗಣಿತ ಬೋಧನಾ ವಿಧಾನಗಳು, ತಂತ್ರಗಳು ಹಾಗೂ ಸಾಧನಗಳ ಪೂರ್ಣ ಅರಿವಿರಬೇಕು. ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ, ಬಟ್ ಬಿಫೋರ್ ದ ಲೆಸನ್, ಬಿಫೋರ್ ದ ಪಿರಿಯಡ್ ಅವ್ರೇನು ಮಾಡಬೇಕು, ಆ ಕಾನ್ಸೆಪ್ಟ್ ಬಗ್ಗೆ ಥರೋವಾಗಿ ಸ್ಟಡಿ ಮಾಡ್ಕೊಂಡು ಹೋಗಿರಬೇಕು. ವಿದ್ಯಾರ್ಥಿಗಳು ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅವರು ಆನ್ಸರ್ ಮಾಡೋ ಥರ ಶಿಕ್ಷಕರು ರೆಡಿಯಾಗಿ ಹೋಗಿರಬೇಕು ಲೆಸನ್ ಮಾಡೋಕ್ಕೆ. ಥರ್ಡ್ ಪಾಯಿಂಟು, ಪಾಠ ಯೋಜನೆ, ಘಟಕ ಯೋಜನೆ ಹಾಗೂ ವಾರ್ಷಿಕ ಯೋಜನೆಗಳನ್ನು ತಯಾರಿಸುವ ಅರಿವಿರಬೇಕು. ದಿಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಏನಾಗ್ಬಿಡುತ್ತೆ ಅಂದರೆ, ಬರೀ ಪಾಠ ಮಾಡೋದಷ್ಟೇ ಅಲ್ಲ ಮುಖ್ಯ, ಈ 3 ಪಾಯಿಂಟು ಇರಲೇಬೇಕು. ಪಾಠ ಯೋಜನೆ ಅಂದರೆ ಲೆಸನ್ ಪ್ಲ್ಯಾನು, ಯೂನಿಟ್ ಪ್ಲ್ಯಾನು, ಇಯರ್ ಪ್ಲ್ಯಾನು, ಇವು 3 ಇರಲೇಬೇಕು. ಓಕೆ, ನೆಕ್ಸ್ಟು, ತನ್ನ ಬೋಧನೆಯೊಂದಿಗೆ ಗಣಿತದ ಎಲ್ಲ ಉದ್ದೇಶಗಳನ್ನು ಈಡೇರಿಸುವಂತಹ ಹಾಗೂ ಬೋಧನೆಯ ಕಡೆಗೆ ಮಕ್ಕಳ ವಿಧಾನವನ್ನು ಕೇಂದ್ರೀಕರಿಸುವಂತಹ ಗುಣವಿರಬೇಕು. ಈಗ ಹಾಗೆ ಸುಮ್ಮನೆ ಪಾಠ ಓದ್ತಾ ಹೋದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋಲ್ಲ. ಏನು ಮಾಡಬೇಕು, ನಾವು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಬೇಕು. ಆವಾಗ ಮಕ್ಕಳನ್ನು ನಾವು ಕೇಂದ್ರೀಕರಿಸೋದು ಗುಣವನ್ನು ನಾವು ತಿಳ್ಕೊಂಡಂಗೆ ಆಗುತ್ತೆ. ಇವೆಲ್ಲನ ನಾವು ಶಿಕ್ಷಕನು ಅಳವಡಿಸ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ. 5ನೇ ಪಾಯಿಂಟು, ಗಣಿತದ ಮೂಲ ಕಲ್ಪನೆ ಮತ್ತು ಕೌಶಲಗಳಲ್ಲಿ ಪರಿಣತಿ ಹೊಂದಿರಬೇಕು. ನೆಕ್ಸ್ಟು, ಗಣಿತ ಸಂಘದ ಸ್ಥಾಪನೆ ಮತ್ತು ಮೇಲ್ವಿಚಾರಣೆ ವಹಿಸುವಂತಿರಬೇಕು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಶಿಕ್ಷಕನಿಗೆ ಯಾವುದೇ ರೀತಿಯ ಪ್ರೋಗ್ರಾಮ್ಸ್ ಮಾಡೋದಾಗಿರ್ಬೋದು, ಅಥವಾ ದೊಡ್ಡ ಏನಂತಾರೆ ರಿಸರ್ಚ್ ಥರ ಇರ್ತಕ್ಕಂಥ ಸಬ್ಜೆಕ್ಟ್ಸ್ನ ಅಂದರೆ ಕಾನ್ಸೆಪ್ಟ್ಸ್ ಬಗ್ಗೆ ಅವರು ಪರಿಣಿತಿಯನ್ನು ಹೊಂದಿರಬೇಕು. 6ನೇ ಪಾಯಿಂಟು, ಗಣಿತ ಸಂಘದ ಸ್ಥಾಪನೆ ಮತ್ತು ಮೇಲ್ವಿಚಾರಣೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಗಣಿತದ ಸುಧಾರಿತ ಹಾಗೂ ನೂತನ ಉಪಕರಣಗಳನ್ನು ತಯಾರಿಸುವ ಹಾಗೂ ಉಪಯೋಗಿಸುವ ಕೌಶಲ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಲಾಸ್ಟ್ ಪಾಯಿಂಟು, ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆಯನ್ನು ಬೆಳೆಸುವಂತಿರಬೇಕು. ನಾವು ಪ್ರತಿಯೊಂದು ಲೆಸನಲ್ಲೂ ಮಕ್ಕಳಿಗೆ ಕ್ರಿಯೇಟಿವ್ ಥಿಂಕಿಂಗ್ನ ಬೆಳೆಸ್ತಾ ಹೋಗಬೇಕು. ಆವಾಗ ಮಕ್ಕಳಲ್ಲಿ ಇಂಟ್ರೆಸ್ಟು ತುಂಬ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಶಿಕ್ಷಕನು ಪ್ರತಿಯೊಂದು ಕಾನ್ಸೆಪ್ಟಿಗೂ ಅವರು ಟೀಚಿಂಗ್ ಏಡ್ಸ್ನ ಯೂಸ್ ಮಾಡಲೇಬೇಕು. ಆವಾಗ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ಗಣಿತ. ಯಾಕಂದರೆ ಕಾಮನಾಗಿ ಎಲ್ಲರೂ ಗಣಿತ ಸಬ್ಜೆಕ್ಟ್ ಅಂದರೆ ಟಫ್ ಇದೆ, ಅರ್ಥ ಆಗಲ್ಲ ಅಂತ ಹೇಳೋ ಜನನೇ ಹೆಚ್ಚಿಗೆ ಮಕ್ಕಳು. ಅದಕ್ಕೋಸ್ಕರ ಇಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆಗಳು ಯಾವ ರೀತಿ ಇರ್ತವೆ, ಆಮೇಲೆ ಅದರದ್ದು ಯೂಸ್ ಏನು, ಮೌಲ್ಯಮಾಪನದ ಲಕ್ಷಣಗಳೇನು, ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು, ಇವನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.